ಕಡ್ಡಾಯವಾಗಿ ಎಲ್ಲ
ಇನ್ನೊಂದು ಮಾಡಿ ಬೇರೆ ಕಡೆ ಸ್ವಲ್ಪ ಎಕ್ಸ್ಪೆಕ್ಟೇಟ್ ಮಾಡಿದ್ದಾರೆ. ಒಂದು 5 ನಿಮಿಷ 6 ನಿಮಿಷ ಈಗ ಮತ್ತೆ ನಿಲ್ಸಿದೆ. ಅಲ್ಲ ಅವರಿಗೆ ಜಯ ಬೇರೆ ಆಕಳ ಪಕ್ಷಕ್ಕೆ ಅಷ್ಟೇನ್ರಿ ಒಂದು ಲೈವ್ ಮಾಡ್ತಾರೆ. ಲಾಸ್ಟ್ ಚೀಟ್ ಇರ್ತಲ್ಲ ಆಟೋ ರಿಕ್ಷಾ ಆಟೋ ರಿಕ್ಷಾ ಜ್ಯೂಸ್ ಬರಗೈತಾವ. ಹಲೋ ಬರ್ರಿ ಎಲ್ಲ ಆಲ್ ದ ಬೆಸ್ಟ್. ಓಟ ಅಂದ್ರೆ ಅಂಜಿ ಓಡಾಕ ಅದರಲ್ಲಿ ಶಾಂತಿಯುತ ನಮಸ್ತೆ. ಇವತ್ತಿನ ಚುನಾವಣೆ ಶಾಂತಿಯುತವಾಗಿ ನಡೀತಾ ಇದೆ. ಇದಕ್ಕೆ ಈ ವ್ಯವಸ್ಥೆ ಮಾಡಿರ್ತಕ್ಕಂಥ ಲೇಬರ್ ಡಿಪಾರ್ಟ್ಮೆಂಟಿಗೂ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ಇವತ್ತು ನಾವು ಅಂಡರ್ಗ್ರೌಂಡಿನಲ್ಲಿ ಭೂಕೆಳಮೈ ವಿಭಾಗಗಳಲ್ಲಿ ನೋಡಿದರೆ ಪ್ರತಿಯೊಂದು ಕಡೆ ನಮ್ಮ ಆಕಳ ಪಕ್ಷದ ಮೆಜಾರಿಟಿ ಇದೆ. ಅದರ ಜೊತೆಗೆ ಇಂಜಿನಿಯರಿಂಗು ಮಿಲ್ಲಿನಲ್ಲೂ ನಮ್ಮದು ಮೆಜಾರಿಟಿ ಬರ್ತಾ ಇದೆ. ಇನ್ನು ಇಂಜಿನಿಯರಿಂಗು ಅಡ್ಮಿನ್ CS ಹೋಗ್ತಾ ಇದ್ದೀನಿ.
ಅಲ್ಲಿನೂ ನಮ್ಮ ಮೆಜಾರಿಟಿ ಇರಬಹುದು ಅಥವಾ ರಿಪೋರ್ಟ್ ಅಂತ ಬಂದಿದೆ ನಮ್ಮದೇ ಇದೆ ಹೆಚ್ಚಿಗೆ ಅಂತ, ಅದು ಕಾದು ನೋಡೋಣ. ಅಟ್ಟಿ ಚಿನ್ನದಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಮತದಾನದ ದಿನ ಬೆಳಗ್ಲಿಂದನೇ ಶುರುವಾಗಿದೆ. ಬಹುತೇಕ ಎಲ್ಲ ಮತದಾನ ಕೇಂದ್ರದಲ್ಲಿ ಮತದಾರರು ಕಾರ್ಮಿಕರು ಕ್ರಿಯಾಶೀಲವಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲ ಕಡೆ ಹೆಚ್ಚು ಕಡಿಮೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ. ಮತ್ತೊಂದ್ಸಲ ವಿನಂತಿ, 5 ಗಂಟೆ ಒಳಗಡೆ ಪ್ರತಿಯೊಬ್ಬ ಮತದಾರ ಕಾರ್ಮಿಕ ಸರಿಯಾದ ಸಮಯಕ್ಕೆ ಮತಗಟ್ಟೆ ಹತ್ರ ಹೋಗಿ ತಮ್ಮ ಮತವನ್ನು ಕಡ್ಡಾಯವಾಗಿ, ಯಾವ ಮತ ಪೋಲಾಗಲಾರ್ದಂಗೆ ಕಡ್ಡಾಯವಾಗಿ ಚಲಾಯಿಸಬೇಕು. ಇಡೀ ಮತದಾನದ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಶಾಂತಿ ಇರಬೇಕು. ಇದೊಂದು ಪ್ರಜಾಸತ್ತಾತ್ಮಕವಾಗಿ ಚುನಾವಣೆ ನಡೀಬೇಕಂತೇಳಿ ಸೈಕಲ್ ಪೆನಲ್ಲಿಂದ ನಾವು ಅಪೀಲ್ ಮಾಡ್ತಿದ್ವಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಚುನಾವಣೆ ಪ್ರಾರಂಭ ಆಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ. ಮತ್ತು ಇದುವರೆಗೂ ಸುಮಾರು 12:15ವರೆಗೂ ಸುಮಾರು 30-32% ಅಷ್ಟು ಮತದಾನ ಆಗಿದೆ. ಜನ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಬಹಳ ದೀರ್ಘವಾದಂಥ ಕ್ಯೂಗಳಿದ್ರೂ ಸಹ ಅಲ್ಲಿ ಜನ ತಾಳ್ಮೆಯಿಂದ ವೋಟ್ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಶಾಂತಿಯುತವಾದಂಥ ಮತದಾನ ಮಾಡ್ತಾ ಇದ್ದಾರೆ. ಮತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ತಕ್ಕಡಿ ತಂಡದ ಪರವಾಗಿ ಸಮಸ್ತ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಚುನಾವಣೆ ಸಂಪೂರ್ಣವಾಗಿ ಶಾಂತಿಯುತವಾಗಿದೆ. ಮತ್ತು ಚುನಾವಣಾ ಸಿಬ್ಬಂದಿ ಮತ್ತು ಪೊಲೀಸವರು ಈ ಒಂದು ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ ತುಂಬ ಕ್ರಮ ತಗೊಂಡಿದ್ದಾರೆ. ಈಗ ಇದುವರೆಗೂ ಬರ್ತಾ ಇರುವಂಥ ಜನಗಳ ರಿಯಾಕ್ಷನನ್ನು ನೋಡಿದಾಗ, ವೋಟ್ ಮಾಡಿ ಬಂದ ಮೇಲೆ ಅವರ ಮುಖದಲ್ಲಿರ್ತಕ್ಕಂಥ ಒಂದು ಮಂದಹಾಸ ಇರ್ಬೋದು, ಅಥವಾ ನಮ್ಮ ಜೊತೆಯಲ್ಲಿ ಅವರು ಸ್ಪಂದಿಸ್ತಾ ಇರೋ ರೀತಿ ನೋಡಿದಾಗ AITUC ಟೀಮ್ಗೆ ಬಹಳ ಬಲವಾದಂಥ ಒಂದು ಬೆಂಬಲವನ್ನು ಜನ ಈ ಚುನಾವಣೆಯಲ್ಲಿ ಕೊಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಬರ್ತಾ ಇದೆ. ನಮಗೆ ಸಾಯಂಕಾಲ 5 ಗಂಟೆಗಿದೆ. ಮತ್ತು ಕೆಲವು ಜಾಗದಲ್ಲಿ
ಕೌಂಟ್ಗಳು ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಹೆಚ್ಚೊತ್ತು ಕಾಯುವಂಥ ಸಂದರ್ಭ ಇದೆ. ಎಂಜಿನಿಯರಿಂಗ್ ಸೆಕ್ಷನ್ನಲ್ಲಿ 2 ಕೌಂಟ್ಗಳಿದೆ, ಎ ಆ್ಯಂಡ್ ಬಿ. ಅಲ್ಲಿ ಸುಮಾರು 2 ತಾಸು ಕಾಯುವಂಥ ಸಂದರ್ಭ ಇದೆ. ಸೊ ನಾವು ಚುನಾವಣಾಧಿಕಾರಿಗಳ ಜೊತೆಯಲ್ಲಿ ಈಗ ಮಾತಾಡಿದ್ವಿ. ಅವರು ಕೂಡ ಅದನ್ನು ಈಸ್ ಮಾಡಲಿಕ್ಕೆ ಏನೇನು ಕ್ರಮ ತಗೊಳ್ಳಿಕ್ಕಾಗತ್ತೆ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಚುನಾವಣೆ ಒಟ್ಟಾರೆಯಾಗಿ ಒಂದು ಪಾಸಿಟಿವ್ ಆಗಿ AITUC ಪರವಾಗಿ ಒಂದು ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಾತಾವರಣ ಇದೆ. ಗೊತ್ತಾಗ್ರಣ ತಕ್ಕಡಿಗೆ ಕಾರ್ಮಿಕರೇ ಎಲ್ಲರೂ ತಕ್ಕಡಿಗೆ ಓಟ್ ಹಾಕ್ತಾರೆ. ಎಲ್ಲ ಕೆಲಸ ನ್ಯಾಯದ ತಕ್ಕಡಿಗೆ ಮತ ನಿಮ್ಮೆಲ್ಲರಿಗಿಂತ ತಕ್ಕಡಿಗೆ ಮತ ಕಾರ್ಮಿಕರಿಗಿಂತ ಏನನ್ನಕ್ಕೇನು ಎಲ್ಲ ಕೊಚ್ಚಿದ್ದು ಹಿಂದಿಗೆ ಸತ್ ಮಾಡ್ತಾರ ಮೊದಲನೇ ಇಂಪಾರ್ಟೆಂಟ್ ಇರ್ತಾರ ಇರ್ತಾರ ಒಂದೆರಡು ಮಾತಾಡ್ರಿ. ಪ್ರಚಾರದ ಬಗ್ಗೆ ಮಾತಾಡ್ರಿ. ನಿಮ್ಮ ಇದು ಮಾತಾಡ್ರಿ. ಇಂದು ಹಟ್ಟಿ ಚಿನ್ನದ ಗಣಿಯ ಸಿಬ್ಬಂದಿ ಕಾರ್ಮಿಕ ಸಂಘದ ಮತದಾನ ನಡೆಯಲಿದೆ. ಇವತ್ತು ಎಲ್ಲ 3 ಶಾಫ್ಟ್ನಲ್ಲಿ ಮಲ್ಲಪ್ಪ ಶಾಫ್ಟ್ ಮತ್ತು ಸೆಂಟ್ರಲ್ ಶಾಫ್ಟ್, ವಿಲೇಜ್ ಶಾಫ್ಟ್ ಮತ್ತು ಇಂಜಿನಿಯರಿಂಗ್ AB ಮತ್ತು ಅಡ್ಮಿನಲ್ಲಿ ನಾವೆಲ್ಲ ಕಡೆ ಓಡಾಡಿ ನಾವು ನೋಡಿದಾಗ ಒಳ್ಳೆ ಶಾಂತಿಯುತವಾಗಿ ನಡೀತದೆ ಮತದಾನ. ಹಾಗೂ ನಮ್ಮ ಗಾಲಿ ಪಕ್ಷಕ್ಕೆ ಒಂದು ವಿಜಯದ ಸಂಕೇತ ಗೊತ್ತಾಗ್ತಿದೆ. ಮತದಾರರು ಮತ ಹಾಕಿ ನಮ್ಮನ್ನು ಕೈ ಕುಲುಕಿಸಿ ಹೋಗುವಾಗ ನಮಗೆ ಅದು ಹೆಚ್ಚಿನ ಉಲ್ಲಾಸ ಆಗ್ತದೆ ಅಂತ ಹೇಳಿ. ಇವತ್ತು ಇಂಜಿನಿಯರಿಂಗ್ ಸೆಕ್ಷನ್ದಲ್ಲಿ ಕಾರ್ಮಿಕರು ಒಳ್ಳೆಯ ಒಂದು ಮತದಾನ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇಲ್ಲಿ ಭಾಳಷ್ಟು ಸಂತೋಷವಾಗಿದೆ ನಮಗೆ. ಕಾರ್ಮಿಕರು ಭಾಳ ಪ್ರಜ್ಞಾವಂತರು. ಯಾವುದೇ ಕಾರಣಕ್ಕೂ ಕಾರ್ಮಿಕರು ಈ ಒಂದು ನಮ್ಮ ಬಂಡಿಗಾಲಿ ಪಕ್ಷವನ್ನು ಕೆಲಸತಕ್ಕಂಥ ಒಂದು ವಿಶ್ವಾಸ ಇದೆ. ನಮಗೆ ಭಾಳ ಸಂತೋಷವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ ಬಯಸ್ತಾ ಇದ್ದೀನಿ. ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಇಂದು ಚುನಾವಣೆ ನಡೀತಾ ಇದೆ. ಎಲ್ಲ ಕಾರ್ಮಿಕರು ಸಂತೋಷದಿಂದ ಖುಷಿಯಿಂದ ಇವತ್ತು ಮತದಾನ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಅವರ ಅಭಿಪ್ರಾಯ ಯಾವ ರೀತಿ ಇದೆ ಅಂದ್ರೆ, ಇವತ್ತು ಮತದಾನ ಮಾಡಿ ನಮಗೆ ಧನ್ಯವಾದಗಳನ್ನ ಹೇಳ್ತಾ ಕೈ ಅಸ್ಲ ಮಾಡ್ತಾ ಇದ್ದಾರೆ. ಅದರ ಮೇಲೆ ನಮಗೆ ಗೊತ್ತಾಗ್ತಿದೆ ಕಾರ್ಮಿಕರು ತಕ್ಕಡಿಯ ಸಂಘಟನೆ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಾರೆ ಅಂತೇಳಿ. ಯಾಕಂತಂದ್ರೆ ಇವತ್ತು 5 ವರ್ಷದ ಕಾರ್ಮಿಕರದ ಭವಿಷ್ಯ ಮತ್ತು ಜೀವನ ಅದರಲ್ಲಿ ಅಡಗಿದೆ. ಹೀಗಾಗಿ ಕೂಡ ನಮಗೆ ಒಳ್ಳೆ ಒಂದು ಪ್ರತಿಫಲ ಸಿಗುತ್ತೆ ಅಂತೇಳಿ ನಮ್ಗೆ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ತಕ್ಕಡಿ ಸಂಘಟನೆಗೆ ಬೆಂಬಲಿಸಿ ಅವ್ರನ್ನ ಬೆಂಬಲ ಸೂಚಿಸಿದ್ದಾರೆ. ಅವರಿಗೆ ನಾವು ಎಲ್ಲ ಸರ್ವ ಕಾರ್ಮಿಕರಿಗೂ ನಾವು ಧನ್ಯವಾದಗಳು ಹೇಳ್ತೇವೆ ತಕ್ಕಡಿ ಸಂಘಟನೆ ವತಿಯಿಂದ. ಕಂಪನಿಗೇನೆ ಊಟ ಹಾಕ್ತಾರೆ. ಇನ್ನೊಂದು
ಮೋತಿಗಳು ಕಾಣವಲ್ಲಪ್ಪ ಸ್ವಲ್ಪ ಸ್ವಲ್ಪ ಸೈನ್ ಕೊಡ್ರಿ. ಶಾಟ ಅಟ್ಟಿ ಚಿನ್ನದ ಗಣಿಯ ಕಂಪನಿಯ ಕಾರ್ಮಿಕ ಸಂಘದ ಚುನಾವಣೆಯ ನಿಮಿತ್ತವಾಗಿ ಈ ಅಟ್ಟಿ ಚಿನ್ನದ ಗಣಿಯಲ್ಲಿ ಕಾರ್ಮಿಕರ ಚುನಾವಣೆ ಬೆಳಗ್ಗೆಯಿಂದಲೂ ಬಹಳ ಶಾಂತಿ ರೀತಿಯಿಂದ ಚುನಾವಣೆ ನಡೀತೆ. ಆಡಳಿತ ವರ್ಗ ಚೆನ್ನಾಗಿ ನಡೆಸ್ತಿದೆ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಒಳ್ಳೆ ರೀತಿಯಿಂದ ಸಾಥ್ ಕೊಡ್ತಿದ್ದಾರೆ. ಹಾಗೂ ಈ ಅಟ್ಟಿ ಚಿನ್ನದ ಗಣಿಯ ಕಾರ್ಮಿಕ ಬಂಧುಗಳಿಗೆ ನಮ್ಮ BMS ಪಕ್ಷಕ್ಕೆ ಅತಿ ಬಹುಮತದಿಂದ ಆಶೀಸ್ ತೋರಿಸ್ತಾರೆ ಎಂದು ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇಂದು ದಿನಾಂಕ 21 ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘಕ್ಕೆ ಬೆಳಗ್ಗೆ 7 ಗಂಟೆಯಿಂದನೇ ತುರುಸಿನ ಚುನಾವಣೆ ನಡೆದಿದೆ. ಭಾಳ ಸಂತೋಷದ ವಿಷಯ ಅಂದರೆ ಮಧ್ಯಾಹ್ನದ ಈ ಹೊತ್ತಿನವರೆಗೂ ಅತ್ಯಂತ ಶಿಸ್ತಿನ ಶಾಂತಿಯುತವಾದಂಥ ಮತದಾನವನ್ನು ಏನು ಕಾರ್ಮಿಕರು ಮಾಡಿದ್ದಾರೆ, ಅದು ಭಾಳ ಶ್ಲಾಘನೀಯವಾದಂಥ ಕೆಲಸ. ಯೂನಿಯನ್ಗಳು ಮಧ್ಯ ಸ್ಪರ್ಧೆ ಇದ್ದರೂ ಕೂಡ ಯಾರೂ ತಮ್ಮ ಒಂದು ಶಿಸ್ತಿನ ಗೆರೆಯನ್ನು ದಾಟಿ ಹೊರಗೆ ಬರಲಾರದೆ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಜೆವರೆಗೂ ಇದೇ ಥರದ ಚುನಾವಣೆಯನ್ನು ಶಾಂತ ರೀತಿಯಿಂದ ಮುಗಿಸ್ಲಿ ಅಂಥೇಳಿ ನಾನು ವಿನಂತಿ ಮಾಡ್ಕೋತೀನಿ. ಇದು MLA MP BJP ಕಾಂಗ್ರೆಸ್ ಥರದ ಚುನಾವಣೆ ಅಲ್ಲ, ಇದು ಒಂದೇ ಕಾರ್ಮಿಕ ಸಂಘದ ಚುನಾವಣೆ. ಈ ಕಾರ್ಮಿಕ ಸಂಘ ಒಂದೇ, ಅದರೊಳಗೆ ಹಲವು ಪೆನಾಲ್ಗಳಿರ್ತವೆ. ನಾನು ಸಮಸ್ತ ಕಾರ್ಮಿಕರಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದರೆ, ಯಾವುದೇ ಪೆನಾಲ್ ಬಂದರೂ ಕೂಡ ಇನ್ನು ಮುಂದೆ ಕಾರ್ಮಿಕರು ಒಕ್ಕಟ್ಟಿನಿಂದ ಇರಬೇಕು. ನಮ್ಮ ಮ್ಯಾನೇಜ್ಮೆಂಟಿನ ತಪ್ಪು ಧೋರಣೆಗಳ ವಿರುದ್ಧ ಒಕ್ಕಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇಲ್ಲೇನು ಇಶ್ಯೂಗಳಿದೆ, ಈ ಗುತ್ತಿಗೆ ಕಾರ್ಮಿಕ ಪದ್ಧತಿ ಅನ್ಯಾಯವನ್ನು ನಿಲ್ಲಿಸ್ತಕ್ಕಂಥದ್ದು, ಒಳ್ಳೆಯ ಆರೋಗ್ಯಕ್ಕಾಗಿ ಒಂದು ಹೈಟೆಕ್ ಹಾಸ್ಪಿಟ್ಲ್ ಮಾಡ್ತಕ್ಕಂಥದ್ದು ಇರ್ಬೋದು, ಇಲ್ಲೇನು ಅನ್ಫಿಟ್ ಆದ ಕಾರ್ಮಿಕರಿಗೆ ಅವರ ಮಕ್ಕಳಿಗೆ ಉದ್ಯೋಗ ಕೊಡ್ತಕ್ಕಂಥ ವಿಷಯ ಇರ್ಬೋದು, ಆಮೇಲೆ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಬೋನಸ್ ಕೊಡ್ತಕ್ಕಂಥ ವಿಷಯ ಇರ್ಬೋದು, ಸೇಫ್ಟಿ ವಿಷಯ ಇರ್ಬೋದು. ಎಲ್ಲ ವಿಷಯ ಬಂದಾಗ ನಾನು ಆ ಸಂಘ ಈ ಸಂಘ ಅಂಥೇಳಿ ಒಡೆದು ಹೋಗಬಾರ್ದು. ಎಲ್ಲರೂ ಒಕ್ಕಟ್ಟಿನಿಂದ ಗೆದ್ದಿರ್ತಕ್ಕಂಥ ಪೆನಾಲ್ ಜೊತೆಗೆ ನಿಂತುಕೊಂಡು ಕಾರ್ಮಿಕರ ಹಿತ ಕಾಪಾಡ್ತಕ್ಕಂಥ ಕೆಲಸಕ್ಕೆ ಬರಬೇಕು. ಹೀಗಾಗಿ ಸಮಸ್ತ ಕಾರ್ಮಿಕರಿಗೆ ನಿಮ್ಮ ಒಕ್ಕಟ್ಟನ್ನು ಕಾಯ್ಕೊಳ್ಳಿ. ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಐಡಿಯಾಲಜಿಕಲ್ ಇವು ಇರ್ತವೆ. ಆದರೆ ಚುನಾವಣೆ ಮುಗಿದ ಮೇಲೆ ಇದು ಒಂದೇ ಸಂಘ ಅನ್ನೋದನ್ನು ನಾವು ತಿಳ್ಕೊಬೇಕು. ಇದು 10 ಸಂಘಗಳಲ್ಲ, ಇರೋದು ಒಂದೇ ಸಂಘ. ಒಂದೇ ಸಂಘದಾಗೆ ನಡೆದಂಥ ಚುನಾವಣೆ. ಸಂಘದ ಒಗ್ಗಟ್ಟಿದ್ದಾಗ ಮಾತ್ರ ಮ್ಯಾನೇಜ್ಮೆಂಟಿನ ತಪ್ಪು ಧೋರಣೆ, ಸರ್ಕಾರದ ತಪ್ಪು ಧೋರಣೆ ವಿರುದ್ಧ ನಾವು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಕೂಡ ಒಕ್ಕಟ್ಟಿನ ಹೋರಾಟಕ್ಕೆ ಈ ರಾಘವೇಂದ್ರ ಕುಷ್ಟಗಿ ಯಾವಾಗಲೂ ಸಜ್ಜ ಇರ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನನ್ನ ಇಲ್ಲಿ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಹಿರಿಯ ಕಾರ್ಮಿಕ ಮುಖಂಡರು, ಅನುಭವಿಗಳು ಆಗಿರ್ತಕ್ಕಂಥ ವಲಿಬಾಬು ಅವರು ನಾವು ಜೊತೆಗೆ ಸೇರಿದ್ದೀವಿ. ಇದರಿಂದ ಒಂದು ಒಳ್ಳೆಯದಾಗತ್ತೆ ಕಾರ್ಮಿಕರಿಗೆ ಅಂಥೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಿನಗೆ ಒಬ್ಬಾಕಿ ಹೆಣ್ಮಗಳು ಆರ್ಕೆಸ್ಟ್ ಪರಿಚಯ ಯಾರಣ್ಣ? ನಿನ್ನ ಹೆಸರು ಹೇಳಿದಳು. ಹಾಂ ಹಾಂ.
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.